ಸರ್ ಬಟ್ ಜೈ ಶ್ರೀರಾಮ್. ನಮಸ್ಕಾರ ಎಲ್ಲರಿಗೂ. ಮುಂಜಾನೆಯ ಶುಭ ವಂದನೆಗಳು. ಇವತ್ತು ಎಂದಿನಂತೆ ಮತ್ತೆ ಜಾಗಿಂಗ್ ಹೋಗ್ತಿದ್ದೀವಿ. ಬಟ್ ನಾನು ಫುಲ್ ರೆಡಿ ಆಗಿದ್ದೀನಿ. ಯಾಕಂದರೆ ಹಾಗೆ ಹೋಗ್ತಾನೆ ನಾನು ಒಂಚೂರು ಆಫೀಸಿಗೆ ಹೋಗ್ಬೇಕು. ಇವತ್ತು ಫೈರ್ ಸೇಫ್ಟಿ ಅಂತ ಒಂದು ಇದನ್ನು ಮಾಡ್ತಿದ್ದಾರೆ, ಫೈರ್ ಸೇಫ್ಟಿ ಡೇ ಅಂತ ನಮ್ಮ ಆಫೀಸಲ್ಲಿ. ಹಾಗಾಗಿ ಅದಕ್ಕೆ ಎಲ್ಲಿಗೂ ಫೈರ್ ಸೇಫ್ಟಿ ಡೇ ಅಂತ ಮಾಡ್ತಾರೆ ಪ್ರತಿ 3 ಮಂತ್ಸಿಗೊಮ್ಮೆ. ಹಂಗಾಗಿ ಇವತ್ತು ಮಾರ್ನಿಂಗ್ 6 o'clock ಹೋಗ್ಬೇಕ್ರಿ. 6 o'clock ಹೋಗಿ ಮತ್ತೆ ಬಸ್ 8 o'clock ಬಂದು ಮತ್ತೆ 12 o'clock ಮತ್ತೆ ಹೋಗಿ ಮತ್ತೆ 9 o'clock ಮತ್ತೆ ಬರ್ಬೇಕು. ಮತ್ತೆ ಹಿಂಗೈತ್ರಿ. ಅದಕ್ಕೆ ಈಗ ಸದ್ಯಕ್ಕೆ ಹಾಗೆ ಡ್ರೆಸ್ ಮಾಡ್ಕೊಂಡು ಇತ್ಲಕ್ಕೆ ಹೋಗೋಣ ಅಂತ ಜಾಗಿಗೆ ಬಂದಿದ್ದೀನಿ. ಇಲ್ಲಿಂದ ಜಾಗಿಂಗ್ ಮಾಡ್ಕೊಂಡು ಆಫೀಸ್ಗೆ ಹೋಗ್ತೀನಿ. ಒಬ್ಬರು ಸರ್ ಬರೋರು ಅದಾರ, ಅವರು ಬೈಕ್ ತಿತ್ರಿ ಅವ್ರದ್ದು. ಹಾಗಾಗಿ ಇಲ್ಲಿಂದ ಅವ್ರ ಜೊತೆ ಹೋಗ್ಬಿಡೋದು ಇಷ್ಟೇ. ಅಣ್ಣಾರಿಲ್ಲದಾರ ನೋಡ್ರಿ. ಇಷ್ಟ ಐತ್ರಿ ಇವತ್ತು. ಆಮೇಲೆ ಅಲ್ಲೇ ಟಿಫನ್ ಇರ್ತೈತಿ. ಟಿಫನ್ ತಿಂದ್ಬಿಟ್ಟು ಮಗ ಟಿಫನ್ ತಿಂದ್ಬಿಟ್ಟು ಬರುತ್ತೆ. ಇಲ್ಲಿ ರಾಮಮೂರ್ತಿನವ್ರ ಬ್ರಿಡ್ಜ್ ಹತ್ರ ಬಂದು ನಿಂತಿದ್ದೇನೆ ಸರ್ ಕಾಯ್ತಿದ್ದೇನೆ. ಸರ್ ಎಷ್ಟು 6:30 ಬರ್ತೇನೆ ಅಂತ ಹೇಳಿದ್ದಾರೆ. ಇನ್ನೂ 15 minutes ಇದೆ 6:30ಗೆ. ಓಕೆ, ಇಲ್ಲೇ ಕಾಯ್ತಾ ಇದ್ದೀನಿ. ಅವ್ರು ಬಂದರೆ ಸೀದಾ ಆಫೀಸಿಗೆ ಹೋಗ್ಬೇಕೀಗ. ಸರ್ ಕಾಲ್ ಮಾಡಿದ್ರು ಗೈಸ್. ಈಗ ಅವರು ಇವಾಗ ಜಸ್ಟ್ ಬರ್ತಿದ್ದೇನೆ ಬಾ ಅಂತ ಹೇಳಿದ್ರು. ನಾನು ಆಗಲೇ ಬಂದು ನಿಂತಿದ್ದೇನೆ ಇಲ್ಲಿ. ಏನಿಲ್ಲ, ಅವ್ರು ಬಂದ ತಕ್ಷಣ ಹೋಗೋದೆ ಈಗ. ಇದೇನಂದ್ರೆ ಗೈಸ್ 3 ಮಂತ್ಸಿಗೊಮ್ಮೆ ಮಾಡ್ತಾರೆ ಇದನ್ನು, ಫೈರ್ ಸೇಫ್ಟಿ ಡೇ ಅಂತ. ಏನಾದರೂ ಬೆಂಕಿ ಅನಾಹುತ ಏನಾದರೂ ಆಫೀಸಲ್ಲಾದರೆ ಹೇಗೆ ಅದರಿಂದ ಹೇಗೆ ಎಸ್ಕೇಪ್ ಆಗ್ಬೋದು, ಯಾವ ಥರ ಲಿಫ್ಟು ಯೂಸ್ ಮಾಡದೇ ಇರೋದ್ರಿಂದ ಎಲ್ಲಿ ಇದಾಗಿದೆ ಅಲ್ಲಿಂದ ಹೆಂಗೆ ಜನರನ್ನು ಹೊರಗೆ ಕಳಿಸ್ಬೇಕು, ಈ ಥರ ಎಲ್ಲ ಟ್ರೈನಿಂಗ್ ಮಾಡ್ತಾರೆ ನಮಗೆ. ಫೈರ್ ಸೇಫ್ಟಿ ಎ ಟು ಜೆಡ್ ಟ್ರೈನಿಂಗ್ ಮಾಡ್ತಾರೆ. ಅದನ್ನೇ ಇವತ್ತು 3 ಮಂತ್ಸಿಗೊಮ್ಮೆ ಮಾಡೋದು ಇವತ್ತಿದೆ. ಹಾಗೆ ಅದ್ರ ಜೊತೆಗೆ ಟಿಫನ್ ಇದು ಇರುತ್ತೆ. ಟಿಫನ್ ಒಂಚೂರು ವ್ಯವಸ್ಥೆ ಮಾಡಿರ್ತಾರೆ. ಎಲ್ಲ ಮುಗಿದ ತಕ್ಷಣ ಟಿಫನ್ ಮುಗಿಸ್ಕೊಂಡು ಒಂದು 8:30 9ಗೆ ಮತ್ತೆ ವಾಪಸ್ ಬರ್ಬೇಕು ನಾನು ಅಲ್ಲಿಂದ. ಫೈನಲಿ ಸರ್ ಬಂದರು, ಹೋಗ್ತಿದ್ದೀವಿ ಈಗ. ಆದರೂ ಅರ್ಧ ಗಂಟೆ ಲೇಟ ಮಾಡಿದ್ರು. 6 o'clock ಇರ್ಬೇಕಾದ್ರು 7ಗೆ ಇರ್ತೇವೆ ನಾವೀಗ ಆಫೀಸಲ್ಲಿ. ಗಾಯ್ಸ್, ಈಗ ಫೈರ್ ಸೇಫ್ಟಿ ಎಲ್ಲ ಮುಗೀತು. ಟಿಫನ್ ಮಾಡ್ಕೊಂಡು ಇವಾಗ ಹಂಗೆ ಸಡನ್ನಾಗಿ ಸಡನ್ನಾಗಿ ಆಗ್ಯದಲ್ಲ, ಸಡನ್ನಾಗಿ ಕ್ರಿಕೆಟ್ ಆಡೋಕೆ ಹೋಗೋಣ ಅಂದರು. ಅದಕ್ಕೆ ಇವಾಗ ಎಲ್ಲರೂ ಒಂದು 8-10 ಮಂದಿ ಕೂಡಿರ್ಬೇಕು ನಂಗೆ ಅನ್ಸೋ ಮಟ್ಟಿಗೆ. ಕ್ರಿಕೆಟ್ ಆಡೋಕೆ ಹೋಗೋಕೆ ರೆಡಿ ಆಗಂತೇವೆ ರೀ. ಸರ್ ಬರೋದು ಅವರೊಬ್ರು ಕರ್ಕೊಂಡು ಹೋಗ್ಬೇಕು. ಹಂಗಾಗಿ ವೇಟ್ ಮಾಡೋಣ ಅಂತೀನಿ. ಅವರೊಬ್ರು ಬಂದ್ರೆ ಸೀದಾ ಗ್ರೌಂಡಿಗೆ ಹೋಗೋದು ಈಗ. ಕ್ರಿಕೆಟ್ ಆಡೋಕೆ ಬಂದು ನೋಡ್ರಿ ಇಲ್ಲಿ. ನಮ್ಮ ಹುಡ್ರಿ ಹೆಂಗೆ ಅಂದರೆ ಬರ್ತಾರ ಅನ್ನೋದು ಲೇಟ್ ಮಾಡೋದು ಬರೋಕೆ. ಇವತ್ತು ನೋಡ್ರಿ ಎಷ್ಟು 8 ಗಂಟೆಗೆ ಹೇಳಿದ್ರು, ಈಗ ಎಷ್ಟಾದ್ರಿ ನೋಡ್ರಿ 9 ಗಂಟೆ ಆಯ್ತು. 1 ತಾಸು ಲೇಟು. ಹಿಂಗೆ ಮಾಡಿದ್ರೆ ಹೆಂಗೆ ಆಡೋದು ಹೇಳ್ರಿ ಇವ್ರ ಜೊತೆಗೆ. ಇಲ್ಲಿ ನೋಡ್ರಿ ಇಲ್ಲಿ ಪಾಪ ಯಶವಂತ್ ಸರ್ ಭಾಳ ಬೇಜಾರಾಗ್ಬಿಟ್ಟಾರ. ಬಂದಿರೋದೆ 1 2 3 4 ಇವು ಅಲ್ಲೊಂದು ಸ್ವಲ್ಪ ಜನ ಅದ ರೀ. ಇಲ್ಲಿ ಕಾಣಲ್ಲ, ಭಾಳ 10 ಮಂದಿ ಮಾಡೋ ಕೆಲಸ ಒಬ್ಬರ ಮಾಡ್ತಾರೆ ಇವರು. ಹಾ, ಇವ್ರದ್ದು ಹಚ್ಚ ಕಾರ್ಯಕ್ರಮ ಇತ್ತು, ಇವ್ರು ಹಚ್ಚಿಲ್ಲ, ಇವ್ರು ಹಚ್ತವ್ರೆ. ನೋಡಿ ಪೆಟ್ರೋಲ್ ಕದೀತವ್ರೆ. ಪೆಟ್ರೋಲ್ ಹಚ್ಚಿರ ಬಾಲ್ ಇದೀಗ ಬಗ್ಗನ ಬಗ್ಗದೀಗ. ಸರ್ ಬಟ್ ಸಾಕ್ಬಿಡು ಬೆಂಕಿ ಬಾಲ್ ಆರ್ಬೇಕಲ್ಲದೀಗ. ಸರ್ ಹೋಯ್ತದ ಬಾಲ್, ಸಾಯ್ತು ಬಾಲ್.
ಸರ್ ಬಾಲ್ ಹೋಯ್ತದ ಏ ಊರ್ ಮನಿಗೆ ಬೆಂಕಿ ಹಚ್ಚಿ ಹಾಕ್ಯಾರ. ಅಯ್ಯೋ ಏನು ಉಳ್ದಿಲ್ಲ ಬಾಲ್ದು. ಇದೆಲ್ಲ ಬಂದ್ಬಿಟ್ಟಿದೆ. ಛೀ ಅವನ ಚಿಂಗಮ್ ಸಿಂಗಮಲ್ಲ ಅದು ಇದು ಅವರೆಲ್ಲ ಬಿಲ್ಡಿಂಗ್ ಅವರ ನೋಡಿ ಒಂದು ಅಂದೆ ಹಿಡಿತಾರ ನೋಡಿ ಕರೆಕ್ಟಾಗಿ ನೋಡಿ ಇದು ಬಾಲ್ ಹಿಡಿಬೇಕವ್ರೆ ಈಗ ಬ್ಯಾಟ್ ಎತ್ತಾಗ ಎಷ್ಟು ಹೈ ಬ್ಯಾಟ್ಸ್ಮ್ಯಾನ್ ಇವರು. ಏನು ಸರ್ ಇದು ಬರ್ತಾನೆ ಇಲ್ಲ. ಪ್ರತಿ ಸತಿ ನಮ್ದು ಆಫೀಸಿಂದು ಕ್ರಿಕೆಟ್ ಟೀಮಲ್ಲಿ ಇವ್ರದೇ ಮ್ಯಾನ್ ಆಫ್ ದಿ ಮ್ಯಾಚ್. ಚೆಕ್ ಮಾಡ್ಬೇಕು. ಏ ಸರ್ ಏನಾಗಲ್ಲ ಬಿಡಿ ಸರ್. ಚೆಕ್ ಮಾಡ್ತಾ ಇದ್ದೀರಾ? ಹಾಂ ಚೆಕ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ. ಹೋಗ್ತಾ ಇಲ್ಲ ಸರಿ ನೋಡ್ರಿ ಅವನು ರೆಡಿ ಆಗ್ಯಾರ ಇಲ್ಲು ಎಲ್ಲ ಫುಲ್ ರೆಡಿ. ನೋಡಿ ಇವರು ಅವ್ರೇನೋ ಈಗ ಗ್ರೌಂಡ್ ಓನರ್ ಅಂತೆ. ಅವರು ಒಂದು ಸ್ವಲ್ಪ ಜನ ಮೊನ್ನೆ ಬಂದು ಒಂದೇನೋ ಹುಡುಗರು ಜಗಳ ಆಡ್ಕೊಂಡವ್ರಂತಿಲ್ಲಿ ಹೊಡೆದಾಡ್ಕೊಂಡವ್ರಂತೆ. ಅದಕ್ಕೆ ಅವರು ಯಾರು ಹೊಡೆದಾಡ್ಕೊಬರ್ರಪ್ಪ ಚೆನ್ನಾಗಿ ಆಡಿ ಹೋಗ್ರಿ ಅಂತಂದು ಹೇಳಕ್ಕೆ ಬಂದವ್ರೆ ಪಾಪ. ಸರಿ ನಾವು ಅಲ್ಲಿದೆಲ್ಲ ಬೇಡ, ನಮ್ಮದು ಮ್ಯಾಚ್ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ವರ್ಕಿಗೆ ಬರ್ಬೇಕು. ಮ್ಯಾಚ್ ಮುಗಿಸ್ಕೊಂಡು ಮೊದಲ ವರ್ಕಿಗೆ ಬರಂಬರಿ. ಮ್ಯಾಚ್ ಸ್ಟಾರ್ಟ್ ಆಯ್ತು ಗಾಯ್ಸ್. ನಾ ಇಲ್ಲಿ ಬಿತ್ತಲ್ಲ ಬಾಲ್ ಫಸ್ಟ್ ಕೇಳ್ತು ಎರಡು ಅಲ್ಲೇ ಒಂದು ಕೈ ಮಾಡೋದಿತ್ತಲ್ಲ ಏನು Emotional damage. ಅಂತ ಫಸ್ಟ್ ಮ್ಯಾಚ್ ಮುಗಿಸಿದ್ವಿ. ಒನ್ ಸೈಡು ಫುಲ್ ಸ್ಟ್ರಾಂಗ್ ಟೀಮ್ ಆಯಿತು. ಅದಕ್ಕೆ ಈಗ ಫುಲ್ಲು ಶಫಲ್ ಮಾಡತ್ತಾರ. ಅದಕ್ಕೆ ಇದು ಟೀಮು ಅಷ್ಟು ಚೇಂಜ್ ಮಾಡತ್ತಾರ ರೀ. ಬೇರೆ 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 ಬೇರೆಯವ್ರನ್ನ ಒಂದು ಸ್ವಲ್ಪ ಜನ ಎಕ್ಸ್ಟ್ರಾ ಮೆಂಬರ್ಸ್ ಬೇರೆ ಬಂದರು. ಹಾಗಾಗಿ ಅದಕ್ಕೆ ಸ್ವಲ್ಪ ಶಫಲ್ ಮಾಡತ್ತಾರ ಜನನ ಅಟ್ಲಕ್ಕೆ ಸ್ಟ್ರಾಂಗ್ ಟೀಮು ವೀಕ್ ಟೀಮ್ ಎರಡು ಮಿಕ್ಸ್ ಮಾಡತ್ತಾರ ರೀ. ನೋಡಪ್ಪ 5 ರೂಪಾಯಿ ಸಿಕ್ಕಿದೆ, ಯಾರು ಅಂತ ನನಗೆ ಗೊತ್ತಿಲ್ಲ. ಸರಿನಾ? ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನೋಡ್ರಿ ಸಲೀಂ ಸರ್ 5 ರೂಪಾಯಿ ಸಿಗೈತೆ, 5 ರೂಪಾಯಿದ ಟೀನೂ ಬರಲ್ಲ. ಹಾಯ್ ಗೈಸ್, ಫಸ್ಟ್ ಅವರೇ ನಮ್ಮ ಯಶವಂತ್ ಸರ್ ಆಗ್ತಾವ್ರೆ ಇವತ್ತು. ಸಲೀಂ ಸರ್ ಫಸ್ಟ್ ಅವ್ರ ಯಶವಂತ್ ಸರ್ ನೋಡ್ರಿ ಫಸ್ಟ್ ಅವರ ಮೆಡಿನ ಒಂದು ವೈಡ್ ಕೊಟ್ಟಾರ ಅಷ್ಟೇ. ಒಂದು ವೈಡ್ ಆಗೈತಿ ಬಟ್ ಒಂದು ಓವರ್ ಮೆಡಿನ. ಸೆಕೆಂಡ್ ಓವರ್ ಸ್ಟಾರ್ಟಿಂಗ್ ಈಗ ಮಗದೊಮ್ಮೆ ಯಶವಂತ್ ಸರ್ ಬಾಲಿಂಗ್. ಸರ್ ಅವರು ಇದೇನಿದು ಇದೆಲ್ಲ ಕ್ರಿಕೆಟ್ ಆಡಿ ಕ್ರಿಕೆಟ್ ಹಾಕೊಂಡು ಲಾಸ್ಟಿಗೆ ಒಂದು ಫೋಟೋ ತಗೊಂಡು ಬಂದೀವಿ ರೀ. ಈಗ ನಮ್ಮ ಸರ್ ಇಲ್ಲಿ ಮಠ ಆಗಲೇ ಕರ್ಕೊಂಡು ಹೋಗಿದ್ರಲ್ಲ, ಅವರೇ ಬಂದು ಬಿಟ್ಟು ಹೋದ್ರು ಇಲ್ಲಿ ಮಠ. ಇಲ್ಲಿ ಮಠ ಬಿಟ್ಟು ಹೋದ್ರು. ಈಗ ನಾನು ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬೇಗ ಹೋಗ್ಬೇಕು ರೀ ವರ್ಕಿಗೆ. 1 to 9 ಮಾಡ್ಕೋಬೇಕು ಇವತ್ತು. ಯಾಕಂದ್ರೆ ಇವತ್ತು 1 ತಾಸು ಇಲ್ಲಿ ಮಾರ್ನಿಂಗ್ ಮಾಡಿರ್ತಾನಲ್ಲ, ಅದು ಕನ್ಸಿಡರ್ ಇನ್ಕ್ಲೂಡ್ ಆಗಿ 8 hours ಮಾಡ್ಕೊಂಬರ್ಬೇಕು ಹಿಂಗೆ ಅವತ್ತನ್ನ. ಅದಕ್ಕೆ 1 to 9 ಮಾಡಿಕೊಂಡು ಬರ್ಬೇಕು ರೀ ಇವತ್ತು ವರ್ಕ್. ಕ್ರಿಕೆಟ್ ಆಡಿದರೆ ಏನೋ ಒಂಥರ ರಿಫ್ರೆಶ್ಮೆಂಟ್, ಒಂಥರ ಮೈಂಡ್ ಫುಲ್ ಫ್ರೀಯಾಗಿ ಹೊಡ್ತೈತೆ ರೀ ಕ್ರಿಕೆಟ್ ಆಡೋದ್ರಿಂದ. ಕ್ರಿಕೆಟ್ ಅಂತ ಅಲ್ಲ, ಎಲ್ಲ ಸ್ಪೋರ್ಟ್ಸಿಗೂ ಹಂಗೆ ಒಂಚೂರು ಸ್ಪೋರ್ಟ್ಸ್ ಆಡ್ಕೊತಾ ಇದ್ದರೆ ಮೈ ಒಂಚೂರು ಬಾಡಿ ಒಂಚೂರು ರಿಲೀಫ್ ಆಗ್ಬಿಡ್ತೈತಿ. ಆಯಿತು ಗಾಯ್ಸ್, ಟೈಮ್ ಆಯ್ತು ಮತ್ತೆ ನನಗೆ 1 to 9 ಮಾರ್ನಿಂಗ್ 1 hour ಆಗಿದ್ದಕ್ಕೆ ಅದಕ್ಕೆ 1 to 9 ವರ್ಕಿಗೆ ಹೋಗ್ಬೇಕೀಗ. ಅದಕ್ಕೆ ಹೋಗ್ತಾ ಇದ್ದೀನಿ. ಬಾಕ್ಸ್ ತೊಗೊಂಡು ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀನಿ ಮತ್ತೆ. ಈಗ ಗಾಯ್ಸ್ ವರ್ಕಿಗೆ ಹೋಗ್ತಿದ್ದೆ, ನನಗೆ ಜ್ಯೂಸ್ ಕೂಡ ನಾನು ಒಂದು ಜ್ಯೂಸ್ ಅಂಗಡಿ ನಿಲ್ಲಿಸಿದೆ. ಜ್ಯೂಸ್ ಅಂಗಡಿ ಹತ್ರ ಬಂದೆ. ಯಾವತ್ತೂ ತೊಗೊಂಡ್ರಲ್ಲ ಆಮ್ಲ ಜ್ಯೂಸು, ಇವತ್ತು ಆಮ್ಲ ಜ್ಯೂಸ್ ಹೇಳಿದೆ, ಕುಡಿಯೋಕ್ಕಾಗ್ತಿಲ್ಲ ಅದನ್ನು. ನೋಡಿ ಆಮ್ಲ ಜ್ಯೂಸ್ ಅಂದರೆ ಬೆಟ್ಟದ ನೆಲ್ಲಿಕಾಯಿ.
ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಇದು. ಹೆಲ್ತಿ ಒಳ್ಳೆಯದು ಬಟ್ ಕಹಿ ಕುಡಿಯೋಕ್ಕಾಗ್ತಿಲ್ಲ ಅದನ್ನು. ಫಸ್ಟ್ ಟೈಮ್ ತೊಗೊಂಡೆ ನಾನು, ನಂಗೆ ಗೊತ್ತಿರಲಿಲ್ಲ. ಏನೋ ದುಡ್ಡು ಕೊಟ್ಟಿದ್ದೇನಲ್ಲ ಮತ್ತು ಕುಡಿಲೇಬೇಕು. ಎಷ್ಟು ಕಹಿ ಇದೆ ಅಂದರೆ ಅದು ಬಾಯೆಲ್ಲ ಹೋಗರು ಅಷ್ಟು ಕಹಿ ಇದೆ. ಫಸ್ಟ್ ಟೈಮು ಒಂದ್ಸಲಿನೂ ಕುಡಿದಿದ್ದೇ ಇಲ್ಲ ನಾನು ಅದನ್ನು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಇನ್ನೊಂದ್ಸಲಿ ಅದನ್ನು ತಗೊಳಲ್ಲ ಅಂದರೆ. ಬಟ್ ಅದು ಆಮ್ಲಾ ಜ್ಯೂಸ್ ಏನಿದೆ ಅದು ಫ್ಯಾಟ್ ಲಾಸಿಗೆ ತುಂಬ ಯೂಸ್ ಇದೆ. ಫ್ಯಾಟ್ ಲಾಸಿಗೆ ಅದು ಭಾಳ ಹೆಲ್ಪ್ ಆಗುತ್ತೆ. ಅದನ್ನು ಕುಡೀರಿ, ಏನು ಪ್ರಾಬ್ಲಮ್ ಇಲ್ಲ. ಕುಡಿಯೋಕ್ಕಾದ್ರೂ ಕುಡಿಬೋದು, ಬಟ್ ನನಗಿಷ್ಟ ಆಗಲಿಲ್ಲ, ಬೇರೆದವ್ರಿಗೇನೋ ಗೊತ್ತಿಲ್ಲ. ಬಟ್ ಕುಡಿಬೋದು, ಚೆನ್ನಾಗಿದೆ ಇದು. ಅಂದರೆ ಹೆಲ್ತಿಗೆ ಒಳ್ಳೆಯದು, ಅದು ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ನಮ್ಮದು ಟೈಮ್ ಆಯ್ತು ಗೈಸ್, 12 o'clock ಆಯ್ತು ಆಗಲೇ. 12ಗೆ ನಾವು ಒಳಗಿರಬೇಕಿತ್ತು, ಇನ್ನೂ 1 ನಿಮಿಷ ಇರೋದು. ಹಾಗೆ ನಾನೀಗ ಬಂದೆ ಆಫೀಸ್ ಹತ್ರ ಆಗಲೇ, ಹಾಗಾಗಿ ಟೈಮ್ ಆಗಿದೆ, ಆಫೀಸ್ ಹತ್ರ ಬಂದೆ. ನಾ ಇಲ್ಲಿಗೆ ಮತ್ತೆ ಸಂಜೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಇವತ್ತು 4 ಗಂಟೆಗೆ ಒಂದು ವಿಡಿಯೋ ಬರುತ್ತೆ, ದಯವಿಟ್ಟು ಅದನ್ನು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಅಂತ ಹೇಳ್ತಾ ನಾ ಮತ್ತೆ ಸಂಜೆ ಸಿಗ್ತೇನೆ ಗೈಸ್. ಗುಡ್ ಈವ್ನಿಂಗ್ ಗೈಸ್. ವರ್ಕ್ ಮುಗೀತು, 9 o'clock ಆಗೈತಿ. ನಾನು 1 ತಾಸು ಬೆಳಗ್ಗೆ 1 ತಾಸು ಎಕ್ಸ್ಟ್ರಾ ಮಾಡಿದ್ದಕ್ಕೆ ಇವತ್ತು 1 ತಾಸು ಬೇಗ ಹೋಗ್ತಿದೆ ಮನೆಗೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗ್ಬೇಕಾಯ್ತು ರೂಮಿಗೆ, ಯಾಕಂದರೆ ನಿದ್ದೆ ಬರ್ತಿದೆ. ಬೇಗ 10 ಗಂಟೆ ನಳೋದ್ರೊಳಗೆ ಮಲ್ಕೋಬೇಕು, ಯಾಕಂದರೆ ನಾಳೆ ಬೆಳಗ್ಗೆ ಬೇಗ ಎದ್ದು ಮತ್ತೆ ರನ್ನಿಂಗ್ ಹೋಗೋದು. ಹಾಗೆ ಬೇಗ ಮಲ್ಕೊಳ್ಳೋದು ಒಳ್ಳೆಯದು. ಮತ್ತೆ ನಾಳೆ ಸಿಕ್ಕಿದೆ. ಅಯ್ಯೋ, ರಜಾ ಬೇರೆ ಕೊಡ್ತಾರಲ್ಲ ಗೊತ್ತಿಲ್ಲ. ನಾನು ರಜಾ ಕೇಳೋಕ್ಕೆ ವೇಟ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ರೂಮಿಗೆ ಬಂದೆ. ರೂಮಿಗೆ ಫ್ರೆಶ್ ಅಪ್ ಆದೆ. ಬಂದು ಒಂಚೂರು ಅಡುಗೆ ಆಗಿದೆ, ಸ್ವಲ್ಪ ಊಟ ಮಾಡಿ ಮಲ್ಕೋಬೇಕು ಗೈಸ್. ಈಗ ನಿದ್ದೆ ಜೋರು ಬರೋ ಅಂಥವು ಮಲ್ಬಿಟ್ಟು ಮತ್ತೆ ನಾಳೆ ಸಿಗ್ತೀನಿ ನಿನ್ನೆಂತೆ. ಇವತ್ತಿಗೆ ಈ ಲಾಗ್ನ ಇಲ್ಲಿಗೆ ಮುಗಿಸೋ ಟೈಮ್ ಆಗಿದೆ. ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್ ಗೈಸ್, ಬಾಯ್, ಗುಡ್ ನೈಟ್, ಎಲ್ಲರಿಗೂ ಶುಭರಾತ್ರಿ. ಬಾಯ್ ಬಾಯ್ ಫ್ರಮ್ ಬೆಂಗಳೂರು.